ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ತಾನೇ ಎದ್ದು ಮುಖ ತೊಳ್ಕೊಂಡಿದ್ದೀನಿ, ಅದಕ್ಕೆ ಹಿಂಗೆ ಕಾಣಿಸ್ತಾ ಇದ್ದೀನಿ. ಸೊ ಏನಂತ ಅಂದರೆ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತ ಅಂದರೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ, ನಾಳೆ ಹಬ್ಬ ಇರೋದ್ರಿಂದ. ಸೊ ಅಂದರೆ 90% ಎಲ್ಲ ಕೆಲಸನೂ ಆಗಿದೆ. ನಾವು ಆಲ್ರೆಡಿ 15 ಡೇಸಿಂದನೂ ಹಬ್ಬಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ಕೊಂಡಿದ್ವಿ. ಇನ್ನೊಂದು ಚಿಕ್ಕ ಪುಟ್ಟ ಅಂದರೆ ದೇವ್ರ ಮನೆಯದು ಮೇಯ್ನಾಗಿ ದೇವ್ರ ಮನೆಯದು ಮತ್ತು ಫೋಟೋ ಎಲ್ಲ ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಅದಕ್ಕೆ ಹೂವು ಎಲ್ಲ ಇಟ್ಟು ಒರೆಸ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಗಂಧ ಅಕ್ಷತೆ ಇವೆಲ್ಲ ಇಡಬೇಕು. ಸೊ ಆ ಕೆಲಸಗಳೆಲ್ಲ ಇದೆ. ಮತ್ತು ದೇವ್ರ ಸಾಮಾನು ಇವತ್ತು ತೊಳ್ಕೊಬೇಕು. ನಿನ್ನೆ ಟ್ಯೂಸ್ಡೇ ಆಗಿರೋದ್ರಿಂದ ತೊಳೆಯೋದು ಬೇಡ ಅಂತ ಅಂದ್ಕೊಂಡು ಇವತ್ತು ವೆನ್ಸ್ಡೇ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಸೊ ಇಷ್ಟು ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ. ಏನೇನು ಕೆಲಸ ಅಂತ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಅರ್ಲಿ ಮಾರ್ನಿಂಗ್ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಮುಂದೆ. ಅಂದರೆ ಮೊನ್ನೆ ಫುಲ್ ಜೋರು ಮಳೆ. ಸೊ ತುಂಬ ಚೆನ್ನಾಗಿ ಪ್ರಶಾಂತವಾಗಿದೆ. ನಮ್ಮ ಮನೇಲಿ ಎಲ್ಲರೂ ಬಿಸಿನೀರಿಗೆ ನಿಂಬೆಹಣ್ಣ ಸ್ವಲ್ಪ ಹಿಂಡ್ಕೊಂಡು ಡೈಲಿ ನೀರು ಕುಡಿತಾರೆ. ಬಟ್ ಇವತ್ತು ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಕುಡ್ದಿದ್ರು. ಸೊ ಇವಾಗ ಟೀ ಕಾಯಿಸ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಸಪ್ರೇಟ್ ಟೀ ಮಾಡ್ತೀನಿ ಮತ್ತು ನಮ್ಮ ಮಾವಾಗೆ ಸಪ್ರೇಟ್ ಟೀ ಮಾಡ್ತೀನಿ. ಬಿಕಾಸ್ ನಮ್ಮ ಅತ್ತೆಗೆ ಶುಗರ್ಲೆಸ್ ಟೀ ಮಾಡೋದು, ನಮ್ಮ ಮಾವಾಗೆ ನಾರ್ಮಲಾಗಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಟೀ ಮಾಡ್ತೀನಿ. ಇವಾಗ ಶುಗರ್ಲೆಸ್ ಮಾಡ್ತಾ ಇರೋದು. ಬಟ್ ನಾನು ಟೀ ಕಾಫಿ ಇವಾಗೇನು ಕುಡಿಯೋಲ್ಲ. ನಾನು ಕುಡಿಯೋದು ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊಂಡು ಅದ್ರ ಜೊತೆ ಈ ಥರ ನಾನೊಂದು ಪೇಸ್ಟ್ ಮಾಡ್ಕೊಂಡಿರ್ತೀನಿ. ಇದು ಬ್ಲ್ಯಾಕ್ ಸಾಲ್ಟ್ ಮತ್ತು ಜೀರಿಗೆ ಮತ್ತು ಸಾಸಿವೆ ಮತ್ತು ನಿಂಬೆಹಣ್ಣು ಇಷ್ಟನ್ನು ಹಾಕ್ಕೊಂಡು ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ವೀಕ್ಲಿ ಒನ್ಸ್. ಸೊ ಇದನ್ನು 2 ಸ್ಪೂನ್ ಹಾಕ್ಕೊಂಡು ನಾನು ಡೈಲಿ ಇದನ್ನೇ ಮಾರ್ನಿಂಗ್ ಟೈಮ್ ಕುಡಿಯೋದು. ಸೊ ಇದನ್ನು ಕುಡಿಯೋದ್ರಿಂದ ಡೈಜೆಸ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಎನರ್ಜಿಟಿಕ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಡೈಲಿ ಇದನ್ನೇ ಕುಡಿಯೋದು ಇವಾಗ. ಅದರಲ್ಲೂ ಬಿಸಿ ಬಿಸಿ ನೀರಿಗೆ ಕುಡಿತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಏನು ಗೊತ್ತಾ, ನೆನ್ನೆ ಎಲ್ಲ ಮಳೆ ಆಗಿದೆ, ಜೋರು ಮಳೆ. ನೋಡಿ, ಸೊಪ್ಪಿಗೆಲ್ಲ ನೀರೇ ಹಾಕಂಗಿರಲಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ದಂಟಿನ ಸೊಪ್ಪು ಮತ್ತು ಪಾಲಕ್ ಮಧ್ಯದಲ್ಲಿದೆ. ಅದು ಆ ಕಡೆ ಒಂದು ಬಂದಿದೆಯಲ್ಲ, ಅದು ಏನು ಸೌತೆಕಾಯಿದು ಅನಿಸುತ್ತೆ ನೋಡಿ. ಇದು ಹಾಕಿದ್ದೀವಿ ನಾವು. ಇಲ್ಲಿ ಮುಗಿತಿದ್ದಂಗೆ ಮತ್ತೆ ಈ ಕಡೆ ಸೊಪ್ಪು ಹಾಕ್ತೀವಿ, ಅಲ್ಲಿ ಕ್ಲೋಸ್ ಆಗ್ತಿದ್ದಂಗೆ ಮತ್ತೆ ಈ ಕಡೆ ಸೊಪ್ಪು ಹಾಕ್ತೀವಿ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲರೂ ದಂಟಿನ ಸೊಪ್ಪು ಈ ಥರ ತಿನ್ನೋದ್ರಿಂದ ಯಾವಾಗಲೂ ಹಾಕ್ತೀವಿ. ನಾವು ಸೊಪ್ಪನ್ನ ಅಂಗಡಿಯಿಂದ ತೊಗೊಂಬಂದಿರೋದು ನನಗೆ ನೆನಪೇ ಇಲ್ಲ ನನ್ನ ಮದುವೆ ಆದಾಗಿಂದನೂ. ಸೊ ಯಾವಾಗ್ಲೂ ನಾವು ಬೆಳೆದಿರೋ ಸೊಪ್ಪೆ ತಿನ್ನೋದು. ಸೊಪ್ಪೆ ಅಂತಲ್ಲ, ನಾವು ನೋಡಿ ಅಲ್ಲಿ ಏನು ಅವರೆಕಾಯಿ ಹಾಕಿದ್ವಿ, ತೊಗರಿಕಾಯಿ ಹಾಕಿದ್ವಿ, ಆಮೇಲೆ ಬಾಳೆಹಣ್ಣು ಹಾಕಿದ್ದೀವಿ, ಆಮೇಲೆ ಅಲ್ಲಿ 2 ಅಡಿಕೆ, ಮಾವಿನ ಮರ, ಅಲ್ಲೆಲ್ಲ ಹೂಗಳಿದ್ದಾವೆ. ಮಳೆ ಬಂದಿದೆಯಲ್ಲ, ಅದಕ್ಕೆ ಎಲ್ಲ ಸ್ವಲ್ಪ ಇದಾಗಿದೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ಟ್ರೀ ಇದೆಯಲ್ಲ, ಸೈಪ್ರಸ್ ಟ್ರೀ, 2 ವರ್ಷ ಆಗಿದೆ, 2.5 ವರ್ಷ ಆಗಿದೆ ಇದನ್ನು ಹಾಕಿ. ಇದು ನೆನ್ನೆ ಜೋರು ಮಳೆ ಬಂದಿತ್ತಲ್ಲ, ಫುಲ್ ಬೀಳಂಗೆ ಆಗ್ಬಿಟ್ಟಿದೆ ಇದು. ಆಮೇಲೆ ಯಾರ್ಯಾರನ್ನೂ ಕರೆಸಿ ಈ ಥರ ಎಲ್ಲ ಕಟ್ಸಿದ್ದಾರೆ. ಇವಾಗ ಸ್ವಲ್ಪ ನಿಂತಿದೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ, ಕೆಳಗಡೆ ಎಲ್ಲ ಮಣ್ಣೆಲ್ಲ ಹಾಕಿ ಇನ್ನೊಂದು ರೌಂಡು ಎಲ್ಲ ಮಾಡಿದೈತೆ. 2.5 ವರ್ಷ ಆಗಿದೆ ಫ್ರೆಂಡ್ಸ್ ಈ ಒಂದು ಟ್ರೀನ. ಹಿಂಗಾಗಿತ್ತು, ಬೆಳಗ್ಗೆ ನೋಡಿ ಬೇಜಾರಾಗ್ಬಿಡ್ತು. ಸೊ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀವಿ ಅಂದರೆ, ಇದು ಇನ್ನೂ ದೊಡ್ಡದಾದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಇದೊಂದಿದೆ, ಇದು ಏನಾಗ ಅನಿಸಲ್ಲ. ನೋಡಿ, ನಾನು ಯಾವಾಗಲೂ ಹಿಂಗೆ ಕೂತ್ಕೊಂಡೇ ಬಿಸಿನೀರು ಕುಡಿಯೋದು. ಇಲ್ಲಿ ಈ ಥರ ಎಲ್ಲ ನೇಚರ್ನ ನೋಡ್ಕೊಂಡು ನೀರು ಕುಡಿಯೋದು. ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರವೆ ಹುರಿತಾ ಇದ್ದೀನಿ. ಫಸ್ಟ್ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಒಂದು 1/2 ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದಕ್ಕೆ. ನೀವು ಬೇಕಾದ್ರೆ ತುಪ್ಪ ಬೇಡ ಅಂದರೆ ಬೇಕಿದ್ರೆ ಎಣ್ಣೆ ಕೂಡ ಹಾಕೋಬೋದು, 1 ಟೇಬಲ್ ಸ್ಪೂನ್. ನಾನು ಜಸ್ಟ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಾಕು. ಇವಾಗ ಹುರಿದಿದ್ದೀನಿ, ಆಫ್ ಮಾಡಿ. ಸೀರ್ಗಿದೋಯ್ತಾ? ಇಲ್ಲ,
ಉಪ್ಪಿಟ್ಟು ಮಾಡಿದ್ಮೇಲೆ ಹೊಟ್ಟೆ ಹಸಿತಾಯಿತ್ತು ಅಂತ ತಿಂದ್ಬಿಟ್ಟೆ. ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು ನಾನು ವಿಡಿಯೋ ಮಾಡಿಲ್ಲ ಅಂತ. ಸೊ ಏನು ಅಂದ್ಕೊಂಬೇಡಿ. ನೋಡಿ ನಮ್ಮ ಒಂದು ಗಿಡದಲ್ಲಿ ಇಷ್ಟು ಮಲ್ಲಿಗೆ ಹೂ, ಆಮೇಲೆ ಇಷ್ಟು ಕನಕಾಂಬರ ಹೂ ಸಿಕ್ಕಿದೆ. ಅದಾದಮೇಲೆ ಕಣುಗಳು ಹೂವು ಕಟ್ತಿದ್ದಾರೆ ನಮ್ಮತ್ತೆ. ಅದಾದಮೇಲೆ ಇಲ್ಲಿ ಆಂಜನೇಯನ ದೇವಸ್ಥಾನ ಪೂಜೆ ಮಾಡಿಸೋಣ ಅಂತ ನೋಡಿ ಇಷ್ಟು ದೊಡ್ಡ ಹಾರ, ಇಷ್ಟು ದೊಡ್ಡ ಹಾರ ಕಟ್ಟಿದ್ದೀವಿ ಪೂಜೆಗೆ. ಮತ್ತು ಆ ಫೋಟೋ ಅಲ್ಲಿ ಆಂಜನೇಯನ ಫೋಟೋಗೆ, ಆಮೇಲೆ ಒಳಗಡೆ ಒಂದು ರಾಯರ ಫೋಟೋಗೆ ಆಗಲಿ ಅಂತ ಇಷ್ಟು ಕಟ್ಟಿದ್ದೀವಿ. ಮತ್ತು ಸ್ವಲ್ಪ ಆಂಜನೇಯಂಗೆ ಕೊಡ್ತೀವಿ. ನೋಡಿ ಅಷ್ಟೊಂದು ಬಿಟ್ಟಿದೆ. ಈ ಥರ ಎಲ್ಲ ಮನೆ ಮುಂದೆ ಗಿಡಗಳ್ನ ಹಾಕ್ಕೊಂಡು ಹೂವುಗಳು ಬೆಳೆಸಿದ್ರೆ ತುಂಬ ಯೂಸ್ಫುಲ್ ಹಬ್ಬಗಳಿಗೆ ಮತ್ತು ದೇವ್ರಿಗೆ. ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ನಮ್ಮ ಅತ್ತೆ ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಸಲ ಮಾಡಿದ್ವಿ, ಇನ್ನೊಂದು ಸಲ ಹಬ್ಬ ಇದೆಯಲ್ಲ ಅಂತ ದೇವ್ರ ಫೋಟೋ ಎಲ್ಲ ತೆಗೆದ್ಬಿಟ್ಟು ಅವ್ರು ಕ್ಲೀನ್ ಮಾಡ್ತಾ ಇದ್ರು. ಇವಾಗಲೇ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ನಾಳೆ ಅರ್ಲಿ ಮಾರ್ನಿಂಗ್ಗೆ ಸ್ನಾನ ಮಾಡಬೇಕಲ್ವಾ. ಸೊ ಅವಾಗ ಲೈಟಾಗಿ ಅಭ್ಯಂಗ ಸ್ನಾನ ಮಾಡಬೇಕು ಬೇರೆ ಅಲ್ವಾ, ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ. ಸೊ ಲೈಟಾಗಿ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಇವಾಗಲೇ ಹಾಕ್ಕೊಂಡ್ರೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಆಲ್ರೆಡಿ ಒಂದು 15 ಡೇಸ್ ಆಗಿಬಿಟ್ಟಿತ್ತು. ತುಂಬ ಹೀಟ್ ಆಗಿಬಿಟ್ಟಿದೆ ಬಾಡಿ, ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಲೈಟಾಗಿ ಮುಖಕ್ಕೆ, ಕೈ ಕಾಲಿಗೆ, ಐಬ್ರೋಸ್ಗೆ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡೋಣ ಅಂತ. ಮತ್ತು ಇವಾಗ ಸಾರು ಮಾಡಬೇಕು. ಸಾರು ಮಾಡೋದಕ್ಕೆ ಇವಾಗ ಸೊಪ್ಪು ಎಲ್ಲ ಕಿತ್ಕೋಬೇಕು. ಅದಕ್ಕೆ ಏನಾದರೂ ಒಂದು ಪಾತ್ರೆ ಬೇಕಲ್ಲ, ಅದಕ್ಕೆ ಹುಡುಕಾಡ್ತಾ ಇದ್ದೀನಿ. ಇಲ್ಲಿದೆ. ಈಗ ಇದರಲ್ಲಿ ಸೊಪ್ಪು ಕಿತ್ಕೊಂಡು, ಇವಾಗ ಆಲ್ರೆಡಿ ಟೈಮ್ 1 ಗಂಟೆ ಆಗಿದೆ. ಇವಾಗಲೇ ಸಾರು ಮಾಡಿಟ್ಬಿಟ್ರೆ ನೈಟ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡೋಣ ಅಂತ. ಸ್ವಲ್ಪ ಬಿಸಿಲು ಕಡಿಮೆ ಇದೆ, ಅದಕ್ಕೆ ಇವತ್ತೇ ಕೀಳ್ತಾ ಇದ್ದೀನಿ. ಮತ್ತು ಇಲ್ಲಿ ಏನೋ ಮಾಡ್ತಿದ್ದಾರೆ, ಅದೇ ಹುಳಿಕಾಯಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ, ಅದಕ್ಕೆ ಎಲ್ಲ ಕೀಳ್ತಿದ್ದಾರೆ. ಸೊ ಇವಾಗ ಸೊಪ್ಪು ಕಿತ್ಕೋಬೇಕು ನಾನು. ನೋಡಿ ಬೇರು ಸಮೇತ ಕೀಳ್ಬೇಕೀಗ. ಅಂದರೆ ಮಳೆಯಲ್ಲಿ ನೆಂದಿರೋದ್ರಿಂದ ಇದನ್ನೆಲ್ಲ ಬಿಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು. ಯಾವುದೇ ಥರ ಗಲೀಜು ನೀರು ಏನೂ ಹಾಕಿಲ್ಲ, ಮನೆ ನೀರು ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕಿನೇ ಬೆಳೆಸಿರೋದು. ಏನು ಸಾಂಬಾರೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಅನ್ನ, ಸ್ವಲ್ಪ ಸೊಪ್ಪು ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಟೈಮ್ ಬಂದು 3:30 ಆಗಿದೆ ಆಲ್ರೆಡಿ. ಇವಾಗ ಊಟ ಮಾಡಬೇಕು. ನಮ್ಮೂರಿನ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ರು, ಊರಿಗೆಲ್ಲ ಒಳ್ಳೇದಾಗಲಿ ಅಂತ. ಸೊ ನಮಗೆ ಹೇಳಿದರು ಎಲ್ಲರಿಗೂ ಬರೋದಕ್ಕೆ. ಅದಕ್ಕೆ ನಾನು ನಮ್ಮ ಅತ್ತೆ ಇನ್ನೇನೆಲ್ಲ ಕೆಲಸ ಮುಗ್ದಿತ್ತಲ್ಲ ಅಂತ ಬಂದಿದ್ವಿ. ಸೊ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಕೂಡ ಪೂಜೆಗೆ ಜಾಯ್ನ್ ಆದ್ವಿ. ಇಡೀ ಊರು ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಈ ವರ್ಷ ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಅಭಿಷೇಕ ಇಟ್ಕೊಂಡಿದ್ದಾರೆ. ಜ್ಯೋತಿರ್ದೇವತಾಭ್ಯೋ ನಮಃ.